ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್ ಲೈಫ್ ಕೋಚ್. ನನ್ನ 100 ದಿನಗಳ 100 ಕಥೆಯ ಸರಣಿಗೆ ಸ್ವಾಗತ. ಮನುಷ್ಯ ಹುಟ್ಟಿದಾಗ ಬಹಳ ಮುಗ್ಧ, ನಿಷ್ಕಲ್ಮಶ, ನಿರ್ದೋಷಿ. ಅವನ ಮನಸ್ಸು ಪರಿಶುದ್ಧ ಹಾಲಿನಂತಿರುತ್ತೆ. ಬೆಳೀತಾ ಸಮಾಜ ಅವನಿಗೆ ಪ್ರತಿಯೊಂದನ್ನ ತೋರಿಸುತ್ತೆ. ಸತ್ಯ, ಸುಳ್ಳು, ಹಿತ ಪ್ರತಿ ಒಂದನ್ನು ಕೂಡ ಅವನು ನೋಡ್ತಾ ಬೆಳಿತಾನೆ. ಆದ್ರೆ ಸ್ವಭಾವತಃ ಅವನು ಯಾವುದನ್ನ ಆಯ್ಕೆ ಮಾಡ್ಕೋತಾನೋ ಅದು ಅವನ ಗುರುತಾಗುತ್ತೆ. ಬನ್ನಿ ಒಂದು ಕತೆ ಹೇಳ್ತೀನಿ. ಒಂದು ಊರಲ್ಲಿ ಬಹಳನೇ ಪ್ರಸಿದ್ಧವಾದ ಒಬ್ಬ ಶಿಲ್ಪಿ ಇರ್ತಾನೆ. ಅವನ ಕೆತ್ತನೆಗೆ ದೇಶ ವಿದೇಶಗಳಿಂದಲೂ ಕೂಡ ಮನ್ನಣೆ ಸಿಕ್ಕಿರುತ್ತೆ. ಹೀಗೆ ಅವನ ಬಳಿ ಒಂದು ದಿನ ಒಂದು ಊರಿನ ಜನ ಬಂದು ಅವರಿಗೆ ರಾಮ ಹಾಗೂ ರಾವಣನ ವಿಗ್ರಹ ಬೇಕು ಅಂತ ಕೇಳ್ಕೊಳ್ತಾರೆ. ಅದಕ್ಕೆ ಶಿಲ್ಪಿ ಕೂಡ ಒಪ್ಕೋತಾನೆ. ಮೊದಲಿಗೆ ರಾಮನ ಕೆತ್ತನೆಯನ್ನ ಶುರು ಮಾಡ್ತೀನಿ. ನನಗೆ ರಾಮನನ್ನು ಹೋಲುವಂತಹ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನ ಮಾದರಿಯಾಗಿ ತೋರಿಸಿ, ನಾನು ಅವನ ರೂಪದಂತೆನೆ ರಾಮನ ವಿಗ್ರಹವನ್ನ ತಯಾರು ಮಾಡ್ತೀನಿ ಅಂತ ಕೇಳ್ಕೊತಾನೆ. ಈ ಮಧ್ಯೆ ಊರಿನ ಎಲ್ಲ ಯುವಕರನ್ನ ಕರೆತರಲಾಗುತ್ತೆ. ಒಬ್ಬ ಸರಳ, ಸಜ್ಜನ ಹಾಗೂ ತೇಜಸ್ಸುಳ್ಳ ಒಬ್ಬ ವ್ಯಕ್ತಿ ಆಯ್ಕೆ ಆಗ್ತಾನೆ. ಅವನ ರೂಪದಂತೆ ಈ ಶಿಲ್ಪಿ ತಿಂಗಳಗಟ್ಟಲೆ ತನ್ನ ಶ್ರಮ ವಹಿಸಿ ರಾಮನ ವಿಗ್ರಹವನ್ನ ತಯಾರು ಮಾಡ್ತಾನೆ. ನಂತರ ಈ ರಾಮನ ವಿಗ್ರಹ ಹೊರಬಂದಾಗ ಎಲ್ಲರ ಪ್ರಶಂಸೆಗೆ ಪಾತ್ರವಾಗುತ್ತೆ. ಈಗ ಶಿಲ್ಪಿ ತನ್ನ 2ನೇ ಕೆಲಸವನ್ನ ಶುರು ಮಾಡ್ತಾನೆ. ರಾವಣನ ಪ್ರತಿಮೆಯನ್ನ ಶುರು ಮಾಡ್ಲಿಕ್ಕೆ ಮುಂಚೆ ನನ್ಗೆ ಮತ್ತೊಬ್ಬ ವ್ಯಕ್ತಿ, ರಾವಣನ ಹೋಲುವಂತ ಒಬ್ಬ ಮಾದರಿಯ ವ್ಯಕ್ತಿ ಬೇಕು ಅಂತ ಕೇಳ್ಕೊತಾನೆ. ಈಗಲೂ ಬಹಳಷ್ಟು ಯುವಕರನ್ನ ಕರೆಸಲಾಗುತ್ತೆ. ಆದ್ರೆ ಯಾರು ಕೂಡ ಶಿಲ್ಪಿಯ ಮನಸ್ಸಿಗೆ ಬರೋದೇ ಇಲ್ಲ. ಈಗ ಶಿಲ್ಪಿಯನ್ನ ಕಾರಾಗೃಹಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿದ್ದಂತ ಬಹಳಷ್ಟು ಕೈದಿಗಳನ್ನ ಈ ಶಿಲ್ಪಿಗೆ ತೋರಿಸಲಾಗುತ್ತೆ. ಶಿಲ್ಪಿ ಕೂಡ ಇಷ್ಟು ಕೈದಿಗಳ ಮಧ್ಯೆ ಒಬ್ಬ ಕೈದಿಯನ್ನ ಆರಿಸ್ತಾನೆ. ಇವನ ರೂಪದಂತೆ ನಾನು ರಾವಣನ ಕೆತ್ತನೆಯನ್ನ ಮಾಡ್ತೀನಿ ಅಂತ ಹೇಳಿ ಶುರು ಮಾಡ್ತಾನೆ. ಹಲವಾರು ತಿಂಗಳ ಬಳಿಕ ರಾವಣನ ವಿಗ್ರಹ ಕೂಡ ತಯಾರಾಗುತ್ತೆ. ಈಗ ಆ ಊರಿನ ದೇವಸ್ಥಾನದಲ್ಲಿ ರಾಮ ಹಾಗೂ ರಾವಣನ 2 ವಿಗ್ರಹವನ್ನ ಇರಿಸಲಾಗುತ್ತೆ. ಎಲ್ಲರೂ ಬಂದು ನೋಡಿ ರಾವಣ ಸಾಕ್ಷಾತ್ ಶ್ರೀರಾಮಚಂದ್ರ ರಾವಣನ್ನೇ ನೋಡ್ದಾಗ ಆಗ್ತಿದೆ ಅಂತ ಹೇಳಿ ಬಹಳನೇ ಪ್ರಶಂಸೆ ಕೊಡ್ತಾರೆ. ಇದರ ಮಧ್ಯೆ ಈ ಕೈದಿಗೆ ಏನೋ ಒಂದು ಕುತೂಹಲ. ತಾನು ಕೂಡ ವಿಗ್ರಹವನ್ನ ನೋಡ್ಬೇಕು ಅನ್ನೋ ಇಚ್ಛೆನ ವ್ಯಕ್ತಪಡಿಸ್ತಾನೆ. ಅವನು ಕೂಡ ದೇವಸ್ಥಾನಕ್ಕೆ ಕರೆತರಲಾಗುತ್ತೆ. 2 ವಿಗ್ರಹಗಳನ್ನ ನೋಡಿದ ಕೂಡಲೇ ಬಹಳನೇ ದುಃಖಿತನಾಗ್ತಾನೆ. ಯಾಕೆ ಇಷ್ಟು ದುಃಖ ಪಡ್ತಿದ್ಯಾ ಅಂತ ಅಲ್ಲಿ ನೆರೆದ ಜನ ಕೇಳಿದಾಗ ಅವನು ಹೇಳೋದು, ಇಲ್ಲಿರುವ ರಾಮ ಹಾಗೂ ರಾವಣನ 2 ಮಾದರಿಯ ವ್ಯಕ್ತಿ ನಾನೊಬ್ಬನೇ. ಬಹಳ ಒಳ್ಳೆಯವನಾಗಿದ್ದೆ, ಸರಳ ಸಜ್ಜನನಾಗಿದ್ದೆ. ಆಗ ಇವರು ನನ್ನನ್ನ ರಾಮನ ಪ್ರತಿಮೆಗೆ ಆಯ್ಕೆ ಮಾಡಿದ್ರು. ಅದರ ಬಳಿಕ ನಾನು ಮಾಡಿದಂತ ಕೆಲವೊಂದು ಹೀನಾಯ ಕೃತ್ಯಗಳಿಂದ, ಪಾಪ ಕರ್ಮಗಳಿಂದ ನಾನು ಒಬ್ಬ ಕೈದಿಯಾದೆ. ಕಡೆಗೆ ಇವರು ಹುಡುಕ್ತಿದ್ದ ರಾವಣನ ಪ್ರತಿಮೆಗೂ ಕೂಡ ನಾನೇ ಮಾದರಿಯಾದೆ. ನನ್ನಲ್ಲೇ ರಾಮನು ಇದ್ದಾನೆ, ಇವತ್ತು ರಾವಣನು ಇದ್ದಾನೆ ಅಂತ ಹೇಳ್ತಾನೆ. ಸ್ನೇಹಿತರೆ, ಏನ್ ಅರ್ಥ ಆಗುತ್ತೆ? ಮನುಷ್ಯ ಯಾವತ್ತೂ ಹುಟ್ಟಿನಿಂದ ಕೆಟ್ಟವನಲ್ಲ. ತಾನು ಬೆಳೀತಾ ಏನೆಲ್ಲ ಅವನು ಆಯ್ಕೆ ಮಾಡ್ಕೊಂತಾನೋ ಅದರಿಂದ ಅವನ ಗುರುತು ಶಾಶ್ವತವಾಗ್ಬಿಡುತ್ತೆ. ಇದು ಸಮಾಜ ಮಾಡೋದಲ್ಲ, ಇದು ನಮ್ಮದೇ ಆಯ್ಕೆ. ಯಾವತ್ತು ವ್ಯಕ್ತಿ ತನ್ನ ಮೌಲ್ಯಗಳಿಂದ ಬದುಕ್ತಾನೋ ಅಂದು ಅವನು ಶ್ರೀರಾಮನ ಪ್ರತಿಬಿಂಬಿಸ್ತಿರ್ತಾನೆ. ಸಮಾಜ ಕೂಡ ಇವನು ಒಬ್ಬ ಸರಳ ಸಜ್ಜನ, ಶ್ರೀರಾಮನಂತೆ ಅಂತ ಹೇಳ್ತಾರೆ. ಯಾವಾಗ ವ್ಯಕ್ತಿ ತನ್ನ ಮೌಲ್ಯಗಳನ್ನ ಮರೆತು, ಧರ್ಮ ಕರ್ಮವನ್ನು ಮರೆತು ಹೀನಾಯ ಕೃತ್ಯಗಳಿಗೆ ಅವನು ನಿಲ್ತಾನೋ ಅವತ್ತು ಅವನ್ನ ರಾವಣನಿಗೂ ಕೂಡ ಹೋಲಿಸ್ತಾರೆ. ಇದು ಸಮಾಜ ಕೊಟ್ಟಿರೋ ಬಿರುದಲ್ಲ, ನಾವೇ ಆರಿಸ್ಕೊಂಡಿರುವಂತ ಒಂದು ದಾರಿ. ಕತೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್ ಲೈಫ್ ಕೋಚ್.